ಎಲ್ರಿಗೂ ನಮಸ್ತೆ. ರಾತ್ರಿ 11:15 ಹೋಗ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ 2 ವೀಲರ್ ಗಾಡಿ ಆಫ್ ಆಗೈತೆ. ಕಿಕ್ ಮೇಲೆ ಕಿಕ್ ಹೊಡಿತಾವನೆ, ಏನೋ ಟೆನ್ಷನ್ ಅಲ್ಲ ಅವನೇ. ರಾತ್ರಿ ಅಲ್ವಾ, ಹತ್ರ ಹೋಗಿ ಏನಾಯ್ತು ಸರ್ ಅಂತ ಕೇಳಿದೆ. ಏನೋ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಪೆಟ್ರೋಲ್ ಎಲ್ಲ ಚೆಕ್ ಮಾಡೋದು, ಪೆಟ್ರೋಲ್ ಎಲ್ಲ ಇದೆ, ಅದು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸರ್ ಒಂದು ಹೆಲ್ಪ್ ಮಾಡ್ತೀರಾ? ಏನು ಹೇಳಿ ಸರ್, ನಮ್ಮ ಸ್ನೇಹಿತನೊಬ್ಬನು ಹುಡುಕ್ತಾ ಇದ್ದೀನಿ, ಮಿಸ್ ಆಗಿದ್ದಾನೆ. ಈ ಗಾಡಿ ಇಲ್ಲೇ ಇರಲಿ, ನಿಮ್ಮ ಆಟೋದಲ್ಲಿ ಹೋಗೋಣ ಸರ್, ಮೀಟ್ರ್ ಹಾಕಿ ಅದು ಎಷ್ಟಾಗೋದು ಅಷ್ಟು ಕೊಡ್ತೀನಿ, ಇಲ್ಲ ಎಕ್ಸ್ಟ್ರಾನು ಕೊಡ್ತೀನಿ ಸರ್ ಅಂದ. ರಾತ್ರಿ ಏನೋ ತೊಂದರೆ ಇರ್ಬೋದು ಅಂದ್ಕೊಂಡು ಸರಿ ಬನ್ನಿ ಸರ್ ಅಂತ ಹತ್ತಿಸ್ಕೊಂಡು ಅಲ್ಲಿಂದ 3 ಕಿಲೋಮೀಟ್ರು, ಮತ್ತು ಅಲ್ಲಿಂದ 7 ಕಿಲೋಮೀಟ್ರು, ಮತ್ತೆ 4 ಕಿಲೋಮೀಟ್ರು. ಅಲ್ಲಿ ಹೋಗಿ ನೋಡಿ ವಿಚಾರಿಸಿ ಎಲ್ಲೂ ಇಲ್ಲ ಸ್ನೇಹಿತ. ಸರ್ ಒಂದು ಸತಿ ಕ್ಲೀನಾಗಿ ಕೇಳ್ಕೊಳ್ಳಿ, ಯಾಕಂದ್ರೆ ಸುಮ್ಮನೆ ಓಡಾಡ್ತಾ ಇದ್ರೆ ಸಮಯ ವ್ಯರ್ಥ, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಹಿಂಗೆ ಹೋಗ್ತಾ ಫೋನ್ ಮೇಲೆ ಫೋನ್ ಬರೋದು ಅವನಿಗೆ, ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ಲರದು ಫೋನ್. ಸಿಕ್ಕಿಲ್ವಾ, ಎಲ್ಲಿದ್ದೇನೆ ಅಂತ. ಆಮೇಲೆ ಒಂದು ಫೋನ್ ಬಂತು, ಅಂದರೆ ಗಾಡಿ ಒಂದು ಕಡೆ ನಿಲ್ಲಿಸಿ ಒಂದು ಫೋನು ಸರ್ ಅಂತ, ನೆಟ್ವರ್ಕ್ ಇರಲಿಲ್ಲ, ಆ ಕಡೆ ಹೋಗಿ ಮಾತಾಡ್ತಾಯಿದ್ರು. ಒಂದು ಫೋನ್ ಬಂತು, ಚೆಕ್ ಅಂತ ಬಂದು ಸರ್ ಮತ್ತೆ ಅಲ್ಲೇ ಹೋಗೋಣ ಅಂತ, ಮತ್ತೆ 14 ಕಿಲೋಮೀಟ್ರ್ ವಾಪಸ್ ಬಂದಿದ್ದೀನಿ. ಆ ಟೈಮ್ಲಿ ಏನು ಕಪ್ಪಿಸ್ಕೊಳಕ್ಕಾಗಲ್ಲ, ಅವ್ರ ಪರಿಸ್ಥಿತಿ ಹೆಂಗೋ. ಬಂದೆ, ಇನ್ನೇನು ಹತ್ರ ಬರ್ಬೇಕಾದ್ರೆ ಸರ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ. ಹಿಡಿದ್ರು, ಒಂದು ಇಬ್ಬರನ್ನ ಕೇಳಿದ್ರು, ಮತ್ತೆ ಆಟೋ ಹತ್ತಿದ್ರು, ಮತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ನೋಡಿದ್ರೆ ಒಂದು ಕಡೆ ಒಬ್ಬ ಕೂತವನೆ. ಅವ್ನು ನೋಡ್ತಾ ಇದ್ದೀನಿ, ಇವನು ಹೋಗಿ ಫಸ್ಟು ನಾರ್ಮಲಾಗಿ ಮಾತಾಡಿ, ಆಮೇಲೆ ಕೂಪಿಸ್ಕೊಂಡು ಅವ್ನು ಕಾಲರ್ ಹಿಡ್ಕೊಂಡು ಆವಾಜ್ ಹಾಕಿ ಬೈದು. ನಾನು ಇಲ್ಲೇ ಇದ್ದೆ, ಹತ್ರ ಹೋಗಲಿಲ್ಲ, ಯಾಕಂದರೆ ಪರ್ಸ್ನಲ್ ವಿಷಯ. ಇಲ್ಲೇ ಇದ್ದರೆ ಒಳ್ಳೇದು. ನಾವು ಹೋಗಿ ಉಗಿದು ಕ್ಯಾಕರಿಸಿ ಕರ್ಕೊಂಬಂದು ಕುಣಿಸ್ತು. ಅವ್ನು ಕುಡ್ದಿಲ್ಲ ಅನಿಸುತ್ತೆ. ಆಮೇಲೆ ನನಗೂ ಯಾಕೆ ಸರ್ ಏನಾಯಿತು ಸರ್, ಅವಾಗ ಹೇಳಿದ್ದೇನು ವಿಷಯ ಗೊತ್ತಾ? ಬೆಟ್ಟಿಂಗ್ ಸರ್, ಬೆಟ್ಟಿಂಗ್ ಅಲ್ಲ, ಬೆಟ್ಟಿಂಗು ಡೇಂಜರೇ. ಈ ಲೋನ್ ಕೊಡ್ತಾರಲ್ಲ ಆ ಆ್ಯಪಲ್ಲಿ ಸಾಲ ತೊಗೊಂಬಿಟ್ಟು ನೀವು ಎಷ್ಟು 20,000 ಹೆಸರು ಚಿಡ್ರೆ ಕಟ್ಟೋಕ್ಕಾಗಲಿಲ್ಲ. ಆ ವಿರುದ್ಧವಾಗಿ ಆ ಆ್ಯಪ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇವನ ಮಕಾನ ಅಂದರೆ ಒಂದು ಬೆತ್ತಲೆ ದೇಹಕ್ಕೆ ಇವನ ಮಕ ಹಾಕಿ, ಇವನು ಯಾರ ಜೊತೆ ಮಾತಾಡಿದ್ದಾನೆ, ಇವ್ರ ಸ್ನೇಹಿತರು ಫ್ಯಾಮಿಲಿಗೆಲ್ಲ ಕಳಿಸ್ಬಿಟ್ಟಿದ್ದಾರೆ ಆ್ಯಪ್ ಅವರು, ಲೋನ್ ಕಟ್ಟಿಲ್ಲ ಅಂತ. ಅವ್ರ ಕಡೆಲ್ಲ ಅವಮಾನ ಆಗ್ಬಿಟ್ಟೈತೆ. ಕೆಲವು ಜನಕ್ಕೆ ಕೇಳೋನೆ, ಇದು ಬೈ ಮಿಸ್ಟೇಕ್ ಯಾರೋ ಮಾಡೋರೆ ಅಂತ. ಅದಕ್ಕೆ ಕೆಲವು ಜನಕ್ಕೆ ಗೊತ್ತಾಗೈತೆ, ಇದು ಆ್ಯಪಲ್ಲಿ ಸಾಲ ತೊಗೊಂಡಿದ್ದೆ, ಅದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ. ಈ ವಿಷಯವಾಗಿ ಅಪ್ಸೆಟ್ಟಾಗಿ ಫ್ಯಾಮಿಲಿಯೆಲ್ಲ ಮರೆತು ಒಬ್ಬನೇ ಕುಡಿದು ಹಾಲಾಗಿ ನಾನು ಬಗೆಹರಿಸ್ಕೊಂಡಿಲ್ಲ. ಎಲ್ಲವನು ಮಾತಾಡಿ ಏನೋ ಅಂದಿರೋ ಫ್ಯಾಮಿಲಿಲಿ ಹೆಲ್ಪ್ ಮಾಡಿರೋನು ಗೊತ್ತಿಲ್ಲ. ಬಟ್ ಇವನು ಏನು ಹೇಳಿಲ್ಲ, ಒಳವಳಿಕೆ ಅನುಭವಿಸ್ಕೊಂಡು ಅವನ ಇವತ್ತು ಇಷ್ಟಿಲ್ಲ ಅವನೇ. ಅವ್ರು ಹೇಳಿದ ವಿಷಯ, ದಯವಿಟ್ಟು ಪ್ರತಿಯೊಬ್ಬರು ಆ್ಯಪಲ್ಲಿ ಲೋನ್ಗಳನ್ನ ತೊಗೊಬೇಡಿ. ಯಾಕಂದ್ರೆ ಅವನೆಲ್ಲೋ ಇರ್ತಾನೆ, ನೀವೆಲ್ಲೋ ಇರ್ತೀರಾ, ಯಾರ್ಯಾರು ಗೊತ್ತಿರಲ್ಲ. ಅವನಿಗೆ ದುಡ್ಡು ಮುಖ್ಯ, ನಮ್ಮ ಮಾನ ಮರ್ಯಾದೆ ಮುಖ್ಯ. ಮಾನ ಮರ್ಯಾದೆನ ಬೀದಿಗೆ ತಂದುಬಿಡ್ತಾನೆ. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡವ್ರೆ. ದಯವಿಟ್ಟು ಮೊಬೈಲ್ ಆ್ಯಪ್ಗಳಲ್ಲಿ ಲೋನ್ ತೊಗೊಬೇಡಿ. ಇದೊಂದು ರಿಕ್ವೆಸ್ಟು, ಇದು ಅವ್ರು ಹೇಳಿದ ಮಾತು ನನಗೆ. ದಯವಿಟ್ಟು ಯಾರು ತೊಗೊಳ್ಳೋ ಮನಸ್ಥಿತಿ ಇದ್ದರೆ ಬಿಟ್ಬಿಡಿ. ಎಲ್ರಿಗೂ ಒಳ್ಳೆಯದಾಗಲಿ.